12 ಜನ ರೀ, 12 ಜನ ಸತ್ತಿದ್ದಾರೆ. ಮನ್ಸಿಗೆ ನೋವಾಗುತ್ತೆ. ಆ ನೋವಿನಲ್ಲಿ ಮಾತಾಡ್ತಾ ಇದ್ದೀವಿ. ಅಭಿಮಾನ ನಿಮ್ಗೆ ಗೊತ್ತಿದೇನ್ರಿ? ನಾನು ಒಬ್ಬ ಕ್ರೀಡಾಪಟು. ನಿಜವಾಗ್ಲೂ ನನ್ನ ಮನಸ್ಸು ಬಹಳ ನೋವಾಗ್ತಾ ಇದೆ. ಸತ್ತಂತವ್ರ ಪಾಪ ಕ್ರೀಡೆ ನಿಮ್ಗೆ ಗೊತ್ತೇನ್ರಿ? ಅಹಮದಾಬಾದ್ಗೆ ಹೋಗಿದ್ದಾರೆ ಮ್ಯಾಚ್ ಅನ್ನ ನೋಡೋದಕ್ಕೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರು ತನ್ನ ಬೈಕ್ಗಳನ್ನ ಅಡ ಇಟ್ಟಿದ್ದಾರೆ. ಅಡ ಇಟ್ಬಿಟ್ಟು ಆ ಹಣದಲ್ಲಿ ಅಭಿಮಾನಕ್ಕೋಸ್ಕರ ಹೋಗಿದ್ದಾರೆ, ಅಹಮದಾಬಾದ್ಗೆ ಹೋಗಿದ್ದಾರೆ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊತ್ತು ಅನ್ನ ಹಾಕಕ್ಕೂ ಗತಿ ಇಲ್ಲ ಅಂತವ್ರು ಸಾಲ ಸೂಲ ಮಾಡಿ ಬಡ್ಡಿಗೆ ತಗೊಂಡು 30,000 40,000 ಖರ್ಚು ಮಾಡ್ಕೊಂಡು ಸ್ಟೇಡಿಯಂ ಹೋಗಿದ್ದಾರೆ. ಅದು ಅಭಿಮಾನ ಅಂದ್ರೆ ನೀವ್ ಹೇಳ್ತೀರಾ ಅಂಧಾಭಿಮಾನ. ಯಾವ್ದ್ರಿ ಅಂಧಾಭಿಮಾನ? ಯಾವ್ದು ಅಂಧಾಭಿಮಾನ? ಅಭಿಮಾನನೇ ಹೌದು, ಆಯ್ತು, ಅಂಧಾಭಿಮಾನನೇ. ಆ ಅಂಧ ಭಕ್ತರಿಗೆ, ಆ ಅಂಧ ಅಭಿಮಾನಿಗಳಿಗೆ ನೀವೇನ್ ಉಡುಗೊರೆ ಕೊಟ್ರ? ಸಾವಿನ ಮನೆ ತೋರಿಸ್ತೀರಾ? ಸ್ನೇಹಿತರೆ ನಮಸ್ಕಾರ. RCB ತಂಡ ಇವತ್ತು 18 ವರ್ಷಗಳ ನಂತರ ಕಪ್ಪನ್ನ ಗೆದ್ದಿದೆ. IPL ಟ್ರೋಫಿಯನ್ನ ತನ್ನ ಮೊಡಲಿಗೆ ಹಾಕೊಂಡಿದೆ. RCB IPL ಗೆದ್ದು ಬಿಡ್ದು ಅನ್ನುವಂತಹ ಸಂತಸ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಕಪ್ಪನ್ನ ಅಹಮದಾಬಾದ್ನಿಂದ ಬೆಂಗಳೂರಿಗೆ ತಗೊಂಡ್ಬಂದಂತಹ ತಂಡವನ್ನ ಸ್ವಾಗತ ಮಾಡಲು, ಆ ತಂಡದ ಆಟಗಾರರನ್ನ ನೋಡಲು ಮುಗಿಬಿದ್ದಂತಹ ಜನರ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದನ್ನ ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀರಾ. ಯಾವ ರೀತಿಯಾದಂತಹ ದೃಶ್ಯಗಳನ್ನ ನಾವು ನೋಡಿದ್ವಿ, ಎಷ್ಟು ಜನ ಅಲ್ಲಿ ಸೇರಿದ್ರು, ಆ ಜನರನ್ನ ನಿಯಂತ್ರಣ ಮಾಡಕ್ಕಾಗದೆ ಪೊಲೀಸರು ಎಷ್ಟು ಹರಸಾಹಸವನ್ನ ಪಟ್ಟರು ಅನ್ನೋದು. RCB 18 ವರ್ಷಗಳ ನಂತರ IPL ಕಪ್ಪನ್ನ ತನ್ನ ಮಡಲಿಗೆ ಹಾಕೊಂಡಿದೆ. ಇಡೀ ಜಗತ್ತೇ ತಿರುಗಿ ನೋಡುವಂತಹ ಒಂದು ಸಂತಸ, ಸಡಗರ, ಸಂಭ್ರಮವನ್ನ ಇವತ್ತು ಮಾಡಿಕೊಟ್ಟಿದೆ. ಎಲ್ಲೋ ಒಂದ್ ಕಡೆ RCB ಗೆದ್ದುಬಿಡ್ತು ಅನ್ನೋ ಖುಷಿ ಜೊತೆಯಲ್ಲಿ ಅಲ್ಲಾದಂತಹ ದುರಂತ ಬಹಳ ಮನಸ್ಸಿಗೆ ನೋವಾಗ್ತಾ ಇರೋಂಥದ್ದು. ಇದರ ನೇರ ಹೊಣೆಯನ್ನ ಸರ್ಕಾರವೇ ಹೊರಬೇಕಾಗುತ್ತೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಕಳೆದ ಪ್ರಯಾಗ್ರಾಜ್ನಲ್ಲಿ ನೋಡಿದ್ರಿ ತಾವು, ಅಲ್ಲೂ ಸಹ ಕಾಲ್ ತುಳಿತಕ್ಕೆ ಯಾವ ರೀತಿಯಾದ ಜನಗಳ ಬಲಿಪಶು ಆಯ್ತು ಅಂತ ಹೇಳಿ ಅವತ್ತು ಸಹ ನಾವು ಮಾತಾಡಿದ್ವಿ. ಪ್ರಯಾಗ್ರಾಜ್ನಲ್ಲಿ ಏನು ಕಾಲ್ ತುಳಿತಕ್ಕೆ ಜನಗಳ ಸಾವಾಗಿದೆ, ಇದರ ನೇರ ಹೊಣೆಯನ್ನ ಅಲ್ಲಿನ ಸರ್ಕಾರಗಳೇ ಹೊರಿಸ್ಕೋಬೇಕು ಅಂತ. ಯಾಕಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮ, ನಾವು ಯಾವುದೇ ಒಂದು ಕಾರ್ಯಕ್ರಮ, ನಮ್ಮ ಮನೆಗಳಲ್ಲಿ ಯಾವ್ದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ನಾವು ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡ್ಕೋತೀವಿ. ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಏನೆಲ್ಲ ಅದಕ್ಕೆ ತರಬೇಕು, ಯಾರನ್ನ ಕರಿಬೇಕು, ಏನು ವ್ಯವಸ್ಥಿತವಾಗಿ ಬರುವಂತಹ ಅತಿಥಿಗಳಿಗೆ ನಾವು ಅತಿಥಿ ಸತ್ಕಾರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವ್ಯವಸ್ಥಿತವಾಗಿ ನಮ್ಮ ಮನೆಗಳ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತೀವಿ. ಆದರೆ ಯಾವುದು ವ್ಯವಸ್ಥೆನೇ ಮಾಡದೆಯೇ ಇವತ್ತು ಬೆಂಗಳೂರಿನಲ್ಲಿ 12 ಜನರನ್ನ ನೀವು ಶವಾಗಾರಕ್ಕೆ ಕಳಿಸಿದ್ದೀರಾ. ಪುಟ್ಟ ಮಗು 9ನೇ ತರಗತಿ ಓದ್ತಾ ಇದ್ದಂತಹ ಒಂದು ಹೆಣ್ಣು ಮಗಳು, 14 ವರ್ಷದ ಹೆಣ್ಣು ಮಗಳು ಇವತ್ತು ಸಾವಿನ ಮನೆ ಸೇರಿರುವಂಥದ್ದು. ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರವೇ ತಾನೆ, ನಿಮ್ಮ ನಿರ್ಲಕ್ಷ್ಯತನ ತಾನೆ. ಇವತ್ತು ಇಡೀ ದೇಶದಲ್ಲಿ RCBಯ ಫ್ಯಾನ್ ಫಾಲೋವರ್ಸ್ ಎಷ್ಟಿದೆ ನಿಮಗೆ ಗೊತ್ತಿದೆಯಾ? ಇಡೀ ಕ್ರಿಕೆಟ್ ಜಗತ್ತನ್ನೇ ಅಳ್ಳಾಡಿಸುವಂತಹ ಒಂದು ಶಕ್ತಿ RCB ಅಭಿಮಾನಿಗಳಿಗಿದೆ. ಆ ಮಟ್ಟದ ಒಂದು ಅಪಾರವಾದ ಗೌರವ, ಅಭಿಮಾನ RCB ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಂತಹ ಅಭಿಮಾನಿಗಳಿದಾರಲ್ಲ, ಅವರು ನಿಜವಾದ ಅಭಿಮಾನಿಗಳು ರೀ. ನಿಮಗೇನ್ರಿ ಗೊತ್ತು ಅಭಿಮಾನದ ಬಗ್ಗೆ? ಕ್ರೀಡಾ ಅಭಿಮಾನ ನಿಮ್ಗೆ ಇದೆಯಾ? ನಿಜವಾಗ್ಲು ನಿಮಗೆ ರಾಜಕೀಯ ಬರೇ ತೆವಲು. ನಿಮಗೆ ಅವ್ರ ಮೇಲೆ ದೂಷಣೆ ಮಾಡೋದು, ಇವ್ರ ಮೇಲೆ ದೂಷಣೆ ಮಾಡೋದು, ಯಾರೇ ಆಗಿರ್ಲಿ, ನಾನು ಇದೇ ಪಕ್ಷ ಅಂತ ಹೇಳಲ್ಲ. ನೀವು ರಾಜಕಾರಣಿಗಳೇ ಹೊಲಸು ರಾಜಕೀಯ, ಹೊಲಸು ರಾಜಕಾರಣಿಗಳು. ನಿಮ್ಮ ರಾಜಕೀಯ ತೇವಲಿಗೋಸ್ಕರ 12 ಜನಕ್ಕೆ ಬಲಿಪಶು ಮಾಡ್ಬಿಟ್ರಲ್ರಿ. ಪಾಪ ಎಲ್ಲೆಲ್ಲಿಂದ ಬಂದಿದ್ರು, ಅಲ್ಲಿ ಆದಂತ ಸಮಸ್ಯೆಗಳಲ್ಲಿ ಯಾರ್ಯಾರಿಗೆ ಏನೇನಾಗಿದೆ ಅನ್ನೋದು ಇನ್ನೂ ನಿಖರವಾದ ಮಾಹಿತಿ ಇಲ್ಲ. ಅದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಂತಹ ವ್ಯಕ್ತಿಗಳನ್ನ ಆಸ್ಪತ್ರೆಗಳಲ್ಲಿ ಸೇರಿಸಲಾಯಿತು. ಆ ವ್ಯಕ್ತಿಗಳಲ್ಲಿ 12 ಜನ ಸತ್ತಿದ್ದಾರೆ ಅನ್ನುವಂತಹ ವರದಿ ಸಹ ಬರ್ತಾ ಇದೆ. ಆ ಸಂದರ್ಭದಲ್ಲಿ ತಾವು ಮಾಡಿದ್ದೇನು? ಆಸ್ಪತ್ರೆಗೆ ಹೋಗಿ ಸಾಂತ್ವನ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಏನು ಸಾವಿನ ಮನೆ ಸೇರಿದ್ದಾರೆ, ಸಾವಿಗೀಡಾಗಿದ್ದಾರೆ ಅಂತಹ ವ್ಯಕ್ತಿಗಳ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಅಷ್ಟೇ ನೀವು ಮಾಡೋವಂಥದ್ದು. ಸತ್ತೋರ್ ಮನೆಗೆ ಹೋಗ್ತೀರಾ, ಸಾಂತ್ವನ ಹೇಳ್ತೀರಾ, ಪರಿಹಾರವನ್ನ ಕೊಡ್ತೀರಾ. ಆದ್ರೆ ಆದಂತಹ ದುರಂತಕ್ಕೆ ಯಾರು ಹೊಣೆ? ಹೊಣೆಗಾರಿಕೆಯನ್ನು ನೀವು ಹೊರಬೇಕಲ್ವಾ? ನೀವು ಹೇಳ್ತೀರಾ ಪೊಲೀಸ್ನವರು ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ, ಪೊಲೀಸ್ನವರು ನನಗೆ ಹೆಮ್ಮೆ, ಅದು ಇದು ಅಂತ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತೀರಾ. ಸಾಲದಕ್ಕೆ ನಿಮ್ಮ ಚೇಲಾಗಳಿದಾರಲ್ಲ,
ನಿಮ್ಮ ವಿಧಾನಸಭೆಯ ಮಂತ್ರಿಮಂಡಲದ ಎಲ್ಲ ಏನು ಶಾಸಕರುಗಳು ಅವರು ಇದ್ದಾರೆ, ಯಾವ ನೈತಿಕತೆಯಿಂದ ಯಾವ ಮುಖ ಇಟ್ಕೊಂಡು ನೀವು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೋತೀರ್ರಿ? ಆ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕಾದ್ರೆ ಬಂದ್ಬಿಟ್ಟು DK ಶಿವಕುಮಾರ್ ಅವರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಅಲ್ಲೂ ಸಹ ನಿಮ್ಗೆ ಬಿಲ್ಡಪ್ಗಳು ಬೇಕು. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆಗಿರೋದು ಸಾವು. ನಿಮ್ಮ ಸರ್ಕಾರದ ಒಂದು ನಿರ್ಲಕ್ಷ್ಯತನಕ್ಕೆ ಜನ ಇವತ್ತು ಬಲಿಪಶು ಆಗಿದ್ದಾರೆ. ಏನ್ ತಮಾಷೆ ಅನ್ಕೊಂಡಿದ್ದೀರಾ? ಕ್ರೀಡಾಪಟುಗಳು ಅಂತ ಹೇಳಿದ್ರೆ, ಕ್ರೀಡಾ ಅಭಿಮಾನಿಗಳು ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದನ್ನ ನಿಜವಾಗ್ಲೂ ನೀವು ಯಾವತ್ತನ ಕ್ರೀಡೆನ ಆಡಿದ್ದೀರಾ? ಕ್ರಿಕೆಟ್ ರೂಲ್ಸ್ ಗೊತ್ತಿದೆ ನಿಮ್ಗೆ? ಯಾವತ್ತನ ಕ್ರಿಕೆಟ್ ಬ್ಯಾಟ್ ಹಿಡಿದಿದ್ದೀರಾ, ಬಾಲ್ ಹಿಡಿದಿದ್ದೀರಾ? ಅಥವಾ ಉರಿಯೋ ಬಿಸಿಲಲ್ಲಿ ಯಾವತ್ತಾದ್ರೂ ನಿಂತ್ಕೊಂಡು 4 ಗಂಟೆ 5 ಗಂಟೆ ಕ್ರಿಕೆಟ್ ಆಟ ಆಡಿದ್ದೀರಾ? ನಿಮ್ಮ ಜೀವನದಲ್ಲೂ ನೀವು ಮಾಡಿರೋದಿಲ್ಲ. ಕ್ರಿಕೆಟ್ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳನ್ನ ಬಲಿಪಶು ಕೊಟ್ರಲ್ಲ. ನೋಡಿ, ಸರ್ಕಾರ ಯಾವುದೇ ಆಗಿರ್ಲಿ, ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ಅದು BJP ಆಗಿರ್ಲಿ, JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ. ಸರ್ಕಾರದಿಂದ ಜನ ಅಲ್ಲ, ಜನರಿಂದ ಸರ್ಕಾರ. ಜನಗಳಿಗೆ ಗೊತ್ತಿದೆ ಯಾವ ಸರ್ಕಾರನ ಎತ್ತಿಡಿಬೇಕು, ಯಾವ ಸರ್ಕಾರನ ಬೀಳಿಸ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ತೇವಲಿಗೋಸ್ಕರ ನಿಮ್ಗೆ ಏನ್ ಅದನ್ನ ಅರ್ಜೆಂಟ್ ಇತ್ತು? ಏನ್ ಅರ್ಜೆಂಟ್ ಏನಿತ್ತು ನಿಮ್ಗೆ? ಆ ರಾತ್ರಿ ಅಂದ್ರೆ ಏನು 3ನೇ ತಾರೀಕು ಮಂಗಳವಾರ ರಾತ್ರಿ RCB ತಂಡ ಫೈನಲ್ ಮ್ಯಾಚ್ ಗೆಲ್ಲುತ್ತೆ. ಸಂಭ್ರಮಾಚರಣೆಯಲ್ಲಿ ಆ ಒಂದು ಸಂತಸದಿಂದ ಅಭಿಮಾನಿಗಳಿಂದ ಹೊರಬಂದಿರೋದಿಲ್ಲ. ಅಲ್ಲಿ ಆಡದಂತಹ ಆಟಗಾರರು ಸ್ಟ್ರೈನ್ ಆಗಿರ್ತಾರೆ. ಅವ್ರಿಗೂ ಅಟ್ಲೀಸ್ಟ್ ಒಂದು ಪಾರ್ಟಿ, ಏನಾದ್ರು ಒಂದು ಎಂಜಾಯ್ಮೆಂಟ್ ಅವಕಾಶ ಕೊಡ್ಬೇಕಾಗಿತ್ತು. 2 ದಿವಸ ಬಿಟ್ಟು ನೀವು ಆ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತು. ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ, ವ್ಯವಸ್ಥಿತವಾಗಿ ಮಾಡ್ಬೇಕಾಗಿತ್ತು. ಮಂಗಳವಾರ IPL ಮ್ಯಾಚ್ ಅಲ್ಲಿ ಬೆಂಗಳೂರು ಗೆದ್ದಿದೆ, ಸಂತಸದಲ್ಲಿದ್ವಿ. ರಾತ್ರಿ ಎಲ್ಲ ಕುಡಿಯೋರು ಕುಡಿದ್ರು, ತಿನ್ನೋರು ತಿಂದ್ರು, ಕುಡಿದು ಕುಪ್ಪಳಿಸೋರು ಎಲ್ಲ ಮಾಡಿದ್ರು. ಸಂಭ್ರಮ, ಒಂದು ದೀಪಾವಳಿಯ ವಾತಾವರಣ ಬೆಂಗಳೂರಿನಲ್ಲಿ. ಆ ರಾತ್ರಿಯ ದೃಶ್ಯಗಳನ್ನ ನೋಡಿದೆ ನಾನು. ಆ ರಾತ್ರಿಯಲ್ಲಿ ಪಟಾಕಿಗಳು ಬಹುಶಃ ದೀಪಾವಳಿಯಲ್ಲೂ ಹೊಡಿಲಿಲ್ವೇನೋ ಜನ. ಆ ಮಟ್ಟದ ಒಂದು ಸಂಭ್ರಮಾಚರಣೆಯನ್ನ ಬೆಂಗಳೂರಿನ ಜನ ಮಾಡಿದ್ರು. ಆ ಒಂದು ಸಂತಸಕ್ಕೆ ಹಾಕ್ಬಿಟ್ರಲ್ಲ ಮಣ್ಣು ತಂದು ನೀವು. ಆ ಒಂದು ಅಭಿಮಾನಿಗಳನ್ನ ಕಳಿಸ್ಬಿಟ್ರಲ್ಲ ಶವಾಗಾರಕ್ಕೆ. ನೀವು ಯಾಕೆ ಹೊರೋದಿಲ್ಲ ಈ ಒಂದು ಹೊಣೆಯನ್ನ ನೀವು? ನಿಮ್ಮ ಬೇಜವಾಬ್ದಾರಿ, ನಿಮ್ಮ ನಿರ್ಲಕ್ಷ್ಯತನ ತಾನೇ. ನಿಮ್ಮ ನಿರ್ಲಕ್ಷ್ಯತನಕ್ಕೆ, ನಿಮ್ಮ ಬೇಜವಾಬ್ದಾರಿಗೆ ತಾನೇ ಇವತ್ತು 12 ಜನ ಸಾವಿನ ಮನೆ ಸೇರಿರುವಂಥದ್ದು. ನೀವು ಮಾಡುವಂತಹ ಸಡಗರ, ಸಂಭ್ರಮ ಬರುವಂತಹ ಜನಗಳಿಗೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಆಗಿರ್ಬೇಕು. ಅವರಿಗೆ ವ್ಯವಸ್ಥಿತವಾದ ಒಂದು ಜಾಗವನ್ನು ನಿಗದಿಪಡಿಸಬೇಕಾಯಿತು. 35,000 ರೀ, 35,000 ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು 1-1.5 ಲಕ್ಷ ಜನ ಬಂದ್ರೆ ಎಲ್ರಿ ಸೇರಿಸ್ತೀರಾ? ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲ ರಾಜಕಾರಣಿಗಳ. ನಿಮ್ಮ ರಾಜಕಾರಣದ ತೇವಲಿಗೋಸ್ಕರ ನೀವು ಕರ್ಕೊಂಬಂದು ಬಿಲ್ಡಪ್ ಕೊಡ್ಬೇಕು. ನೋಡ್ರಿ, ಬಾವುಟ ಹಿಡ್ಕೊಂಡು ಅಳ್ಳಾಡ್ಸಿದ ತಕ್ಷಣ, ಈ ತರ ಒಂದು ಟೀ ಶರ್ಟ್ ನ ಹಾಕೊಂಡ್ಬಿಟ್ಟಿದ ತಕ್ಷಣ ನೀವೆಲ್ಲ ಕ್ರೀಡಾಪಟುಗಳಾಗಲ್ಲ, ನೀವೆಲ್ಲ ಕ್ರೀಡಾಭಿಮಾನಿಗಳು ಆಗೋದಿಲ್ಲ. RCBಗೆ ಅದರದೇ ಆದಂತಹ, ತನ್ನದೇ ಆದಂತಹ ಒಂದು ಗೌರವ, ಅಭಿಮಾನ ಸಹ ಇದೆ. ನಿಜವಾಗ್ಲೂ ಮನ್ಸು ನೋವ್ತಾ ಇದೆ ನನ್ಗೆ. ಇವತ್ತು ಕಣ್ಣಲ್ಲಿ ನೀರು ಬರೋ ತರ ಆಗ್ತಾ ಇದೆ. ಆದ್ರೂ ಸಹ ನಾನು ಮಾತಾಡ್ತಾ ಇದ್ದೀನಿ. 12 ಜನ ರೀ, 12 ಜನ ಸತ್ತಿದ್ದಾರೆ. ಮನ್ಸಿಗೆ ನೋವಾಗುತ್ತೆ. ಆ ನೋವಿನಲ್ಲಿ ಮಾತಾಡ್ತಾ ಇದ್ದೀನಿ. ಅಭಿಮಾನ ನಿಮ್ಗೆ ಗೊತ್ತಿದೇನ್ರಿ? ನಾನು ಒಬ್ಬ ಕ್ರೀಡಾಪಟು. ನಿಜವಾಗ್ಲೂ ನನ್ನ ಮನ್ಸು ಬಹಳ ನೋವಾಗ್ತಾ ಇದೆ. ಸತ್ತಂತವ್ರ ಪಾಪ ಕ್ರೀಡೆ ನಿಮ್ಗೆ ಗೊತ್ತೇನ್ರಿ? ಅಹಮದಾಬಾದ್ಗೆ ಹೋಗಿದ್ದಾರೆ ಮ್ಯಾಚ್ ಅನ್ನ ನೋಡೋದಿಕ್ಕೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರು ತನ್ನ ಬೈಕ್ಗಳನ್ನ ಅಡ ಇಟ್ಟಿದ್ದಾರೆ. ಅಡ ಇಟ್ಬಿಟ್ಟು ಆ ಹಣದಲ್ಲಿ ಅಭಿಮಾನಕ್ಕೋಸ್ಕರ ಹೋಗಿದ್ದಾರೆ, ಅಹಮದಾಬಾದ್ಗೆ ಹೋಗಿದ್ದಾರೆ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊತ್ತು ಅನ್ನ ಹಾಕಕ್ಕೂ ಗತಿಯಿಲ್ಲ ಅಂತವ್ರು ಸಾಲ ಸೂಲ ಮಾಡಿ ಬಡ್ಡಿಗೆ ತಗೊಂಡು 30,000 40,000 ಖರ್ಚು ಮಾಡ್ಕೊಂಡು ಸ್ಟೇಡಿಯಂಗೆ ಹೋಗಿದ್ದಾರೆ. ಅದು ಅಭಿಮಾನ ಅಂದ್ರೆ ನೀವ್ ಹೇಳ್ತೀರ ಅಂಧಾಭಿಮಾನ. ಯಾವ್ದ್ರಿ ಅಂಧಾಭಿಮಾನ? ಯಾವುದು ಅಂಧಾಭಿಮಾನ? ಅಭಿಮಾನನೇ ಹೌದು, ಆಯ್ತು, ಅಂಧಾಭಿಮಾನನೇ. ಆ ಅಂಧ ಭಕ್ತರಿಗೆ, ಆ ಅಂಧ ಅಭಿಮಾನಿಗಳಿಗೆ ನೀವೇನ್ ಉಡುಗೊರೆ ಕೊಟ್ರ? ಸಾವಿನ ಮನೆ ತೋರಿಸ್ತೀರಾ? ಜ್ಞಾಪನ ಇಟ್ಕೊಳ್ಳಿ. ನೀವು ಈ ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಬಾವುಟ ಹಿಂಗ್ ಅಲ್ಲಾಡ್ಸಿದ ತಕ್ಷಣ ಟೀ ಶರ್ಟ್ಗಳು ಹಾಕೊಂಡು ವಿಶ್ ಮಾಡಿ ನಿಮ್ಗೆ ಮಾಡಬೇಡಿ ಅಂತ ಹೇಳಲಿಲ್ಲ, ಆಯ್ತಾ? ಅದ್ರೆಲ್ಲದ್ರ ಜೊತೆನಲ್ಲಿ ನೀವು ಒಂದು ಅಭಿಮಾನಿಗಳಿಗೆ ಕೊಟ್ಟಂತ ಉಡುಗೊರೆ ಏನು ಉಡುಗೊರೆ ಕೊಟ್ಟಿದ್ದೀರಾ ಇವತ್ತು ನೀವು? ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಕಪ್ಪು ಚುಕ್ಕಿಯನ್ನು ತಂದಿಟ್ಬಿಟ್ರ ನೀವು. 18 ವರ್ಷಗಳಲ್ಲಿ 17 ವರ್ಷ ಸಾಕಷ್ಟು ತಂಡಗಳು IPL ಕಪ್ಪನ್ನ ಗೆದ್ರು. ಎಲ್ಲೂ ಸಹ ಇಂಥ ದುರ್ಘಟನೆಗಳು ನಡೆದಿರಲಿಲ್ಲ. ಇವತ್ತು 18 ವರ್ಷದಲ್ಲಿ ಮೊದಲನೇ ಬಾರಿಗೆ RCB ಕಪ್ಪನ್ನು ಗೆದ್ದು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ಬೆಂಗಳೂರನ್ನೇ ಸಾವಿನ ಮನೆ ಮಾಡ್ಬಿಟ್ರಲ್ರಿ.
ಯಾವ ನೈತಿಕತೆ ಇಟ್ಕೊಂಡು ನೀವು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಸತ್ತಂತವ್ರ ಮನೆ ಸಾವಿನ ಮನೆಯಲ್ಲಿ ನಿಮ್ಗೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಆ ನೋವು ಗೊತ್ತಿದ್ಯಾ ನಿಮ್ಗೆ? ಅಭಿಮಾನದಿಂದ ಬಂದಂತವ್ರು ನನ್ನ ತಂಡ, ನನ್ನ RCB ಅಂತ ಬಂದಂತಹ ಅಭಿಮಾನಿಗಳ ಎದೆ ಮೇಲೆ ನೀವು ಕಾಲಿಟ್ಬಿಟ್ರಲ್ರಿ. ಎಷ್ಟು ಜನ ಪೊಲೀಸ್ನವ್ರು ಇದ್ರು ರೀ ಅಲ್ಲಿ? ಪೊಲೀಸ್ ಇಲಾಖೆಯಿಂದ ಎಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ರ ನೀವು? ಜನ ಅಲ್ಲಿ ಎಷ್ಟು ಸೇರಿದ್ರು? ಅವ್ರ ಸ್ವಾಗತ ಮಾಡಿದ್ರಲ್ಲ, ಯಾವೊಬ್ಬ ಅಭಿಮಾನಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ? ಯಾವ ಒಬ್ಬ ಅಭಿಮಾನಿಗೆ ನೀವು ಅಲ್ಲಿ ಒಂದು ಯಾವುದೇ ರೀತಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ನಿಮ್ಮ ಕುಟುಂಬದವರು, ನಿಮ್ಮ ಚೇಲಾಗಳು, ನಿಮ್ಮ ಮಕ್ಕಳು ಆ ವೇದಿಕೆ ಮೇಲೆ ಸೆಲ್ಫಿಗಳು ತಗೋಬೇಕು, ಆ ವೇದಿಕೆ ಮೇಲೆ ಕುಂತಿರುವಂತಹ ಆಟಗಾರರ ಹತ್ರ ಅವರು ಮಾತಾಡ್ಬೇಕು, ಅವರು ಮುಂದೆಯಿಂದ ಅವ್ರನ್ನ ನೋಡ್ಬೇಕು. ಈ ವ್ಯವಸ್ಥೆಗಳನ್ನ ನೀವು ಮಾಡಿಕೊಟ್ಟಿದ್ದು ನಮಗೇನು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ನಾವೇನು ಗೂಬೆಗಳ ಕಂಡು ಪಟ್ಟೆ ಕಟ್ಕೊಂಡಿದೀವ? ನಾವೇನ ಒಂದು 500 ರೂಪಾಯಿ ಹಾರ, ಒಂದು ಮೈಸೂರು ಪೇಟ, ಇದು ನೀವು ಕೊಟ್ಟಂತಹ ಗೌರವ. ನಾಚಿಕೆ ಆಗ್ಬೇಕು ರೀ ನಿಮಗೆ. ಮನ್ಸು ನಿಜವಾಗ್ಲೂ ನೋವ್ತಾ ಇದೆ. ಮನ್ಸನ್ನ ಕಲ್ಲು ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಮನ್ಸು ನೋವ್ತಾ ಇದೆ. ಹಾಗಾಗಿ ನಾನು ಈ ಮಾತುಗಳನ್ನ ಆಡ್ತಾ ಇದ್ದೀನಿ, ಇಂಥ ಭಾಷೆಗಳನ್ನ ಬಳಸ್ತಾ ಇದ್ದೀನಿ. ನಿಮಗೆ ಏನ್ ಗೊತ್ತು ಅಭಿಮಾನದ ಬಗ್ಗೆ? ನಿಮ್ಮ ರಾಜಕೀಯ ತೇವಲಿಗೋಸ್ಕರ ನೀವು ಕರ್ಕೊಂಡ್ಬಂದು ಇವತ್ತು 12 ಜನನ ಬಲಿ ಹಾಕಿದ್ದೀರಾ. ತುಂಬಾ ಮನ್ಸಿಗೆ ನೋವಾಗ್ತಾ ಇದೆ ಸ್ನೇಹಿತರೆ. ನನ್ನ ಕೈಯಲ್ಲಿ ಮಾತಾಡಕ್ ಆಗ್ತಾ ಇಲ್ಲ. ನಾನು ಆ ನೋವಲ್ಲಿ ಮತ್ತೆ ಇನ್ನೇನೇನೋ ಮಾತಾಡ್ಬಿಡ್ತೀನಿ ಅನ್ನೋಂಥ ಭಯ ನನ್ನಲ್ಲಿ ಕಾಡ್ತಾ ಇದೆ. ಸೊ ಹಾಗಾಗಿ ನಾನು ಯಾರನ್ನು ಜಾಸ್ತಿ ಮಾತಾಡಿ ಮನ್ಸಿಗೆ ನೋವ್ಸೋಕೆ ಇಷ್ಟಪಡಲ್ಲ. ನನ್ನ ಮನ್ಸಿಗೆ ನೋವಾಗಿದೆ. ಅಲ್ಲಾಗಿರುವಂತಹ ಸಾವು ನೋವುಗಳಿಗೆ ನನಗೆ ನಿಜವಾಗ್ಲೂ ಬಹಳ ನೋವಾಗಿದೆ. ಅಭಿಮಾನಿಗಳು ಆ ಜಾಗದಲ್ಲಿ ಬಂದು ಯಾರು ಸಾವಿನ ಮನೆ ಸೇರಿದ್ರೆ ನೋಡಿ, ದಯವಿಟ್ಟು ಇಂಥ ಕೆಟ್ಟ ರಾಜಕಾರಣಿಗಳ ವ್ಯವಸ್ಥೆ ಇಲ್ಲದ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಸಾಯ್ಲಿ ಇವರೇ ಸಾಯ್ಲಿ. ಇವ್ರು ಕರ್ಕೊಂಬಂದು ಆ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಇವ್ರ ಮನೆಗಳಿಗೆ ಕರ್ಕೊಂಡೋಗಿ ಏನು ಮಾಡ್ಕೊಂಡು ಸಾಯ್ತಾರೋ ಸಾಯ್ಲಿ. ಲಾಸ್ಟ್ ಟೈಮ್ ಒಂದು ಇದಾಯ್ತು, ಜ್ಞಾಪನ ಇದೆ ನಿಮ್ಗೆ? ಕರ್ನಾಟಕ ಚಲನಚಿತ್ರದ ಒಂದು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಆಯ್ತು. ಜನ ಸೇರಿದ್ರಾ? ಕಲಾವಿದರು ಬಂದಿದ್ರಾ? ಇವರೇ ರಾಜಕಾರಣಿಗಳು ಅವೇನೋ ನೆಟ್ಟು ಬೋಲ್ಟು ಅಂತಂದ್ರು DK ಶಿವಕುಮಾರ್ ಅವರು. ಆ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಇವ್ರ ನೆಟ್ಟು ಬೋಲ್ಟ್ಗಳನ್ನ ಇವರೇ ಟೈಟ್ ಮಾಡ್ಕೊಂಡು ಸಾಯ್ಲಿ. ಹೋಗ್ಬೇಡಿ ದಯವಿಟ್ಟು ಅಭಿಮಾನಿಗಳು, ಹೋಗ್ಬಿಟ್ಟು ಇಂಥ ಸಾವಿನ ಮನೆಗೆ ಸೇರಬೇಡಿ ದಯವಿಟ್ಟು. ನಾನು ಎದೆಗಾರಿಕೆ ಸುದ್ದಿವಾಹಿನಿಯ ಪರವಾಗಿ ಏನು ಅಲ್ಲಿ ಸಾವು ನೋವುಗಳಾಗಿದೆ ಆ ಸಾವಿನ ಮನೆಯಲ್ಲಿ ಸೇರಿದ್ರಲ್ಲ ಅಂತಹ ಮನೆಯವರಿಗೆ ನಾನು ಕ್ಷಮೆಯನ್ನ ಕೇಳಕ್ ಬಯಸ್ತೀನಿ. ನಿಮ್ಮ ಮನೆಯಲ್ಲಿ ಆಗಿರುವಂತಹ ಸಾವು ನೋವುಗಳಿಗೆ ಈ ಸರ್ಕಾರವೇ ಹೊಣೆ. ಹಾಗಾಗಿ ಅಲ್ಲಾಗಿರುವಂತಹ ಸಾವಿನ ಒಂದು ನೋವನ್ನ ನಿಮ್ಮ ಕುಟುಂಬಕ್ಕೆ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.